ಯಾವುದೇ ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎಚ್ಚರಾಗೋದು ಲೇಟ್ ಆಗ್ತೈತಿ. ನಿಮಗೂ ಎಲ್ಲ ಕೂಡ ಹಿಂಗೆ ಆಗ್ತೈತೆ ಅಂತ ತಿಳ್ಕೊಂಡಾನೆ. ಅವತ್ತು ನಾನು ವಾಕಿಂಗ್ ಮುಗಿಸ್ಕೊಂಡ ಜಲ್ದಿ ಜಳಕ ಎಲ್ಲ ಮಾಡಿ ಗ್ಯಾಸ್ ಪೂಜೆ ಮಾಡ್ತೀವಿ. ನಾವಂತೂ ಗ್ಯಾಸ್ ಪೂಜೆ ಪ್ರತಿನಿತ್ಯ ಮಾಡ್ತೀನಿ. ಮೊದಲೆಲ್ಲ ಒಲೆ ಪೂಜೆ ಮಾಡಿ ನೋಡ್ಕೊಳ್ಳಿ ಖುಷಿ ಅನಿಸುತ್ತೆ. ಈಗ ಒಲೆ ಇಲ್ಲ, ಅಪರೂಪಕ್ಕಾಗ್ಬಿಟ್ಟು. ಹಾಗಾಗಿ ಗ್ಯಾಸ್ ಪೂಜೆ ಮಾಡ್ಕೊಂಡ ಆನಂತರ ತುಳಸಿ ಪೂಜೆ, ನನ್ನ ಬೆಳಗಿನ ರೂಟೀನ್ ಇರ್ತದೆ. ತುಳಸಿ ಪೂಜೆ, ದೇವ್ರ ಪೂಜೆ, ವರ್ಷದ ಪೂಜೆ ಎಲ್ಲ ಮಾಡ್ಕೊಂಡು ಆನಂತರ ನಂಗೆ ಹೂವಿನ ಗಿಡಗಳು ಅಂದ್ರೆ ಭಾಳ ಇಷ್ಟ. ಕೊಂಡು ಹಾಕೋಕ್ಕಿಂತ ನಾನು ಬೆಳೆಸೋದು ಹೂವಿನ, ನಮ್ಮ ಸುತ್ತಮುತ್ತ ಹಿತ್ತಲಾಗಿ ಬೆಳೆಸಿದ ಹೂವಿನ ಗಿಡಗಳು ದೇವ್ರಿಗೆ ಏರ್ಸೋದು ಇಷ್ಟ ಆಗ್ತೈತೆ. ಹಾಗಾಗಿ ಸುತ್ತಮುತ್ತ ಹೂವಿನ ಗಿಡಗಳು ಬೆಳೆಸೋಣ. ಇನ್ನು ಸಂಡೇ ಹುಡುಗರಿಗೆ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ ಮಿಕ್ಸ್ ಮಾಡಿ ಈ ರೀತಿ 15 ದಿವಸಕ್ಕೊಮ್ಮೆ ತಲೆಗೆ, ನೆತ್ತಿಗೆ, ಮೈಗೆಲ್ಲ ಎಣ್ಣೆ ಮಸಾಜ್ ಮಾಡಿ ಅವ್ರಿಗೆ ನೆತ್ತಿಗೆ ಚೆಂದಂಗೆ ಜಳಕಕ್ಕೆ ಹಾಕ್ತಾನೋ. ಹಾಗಾಗಿ ಅವ್ರಿಗೂ ಕೂಡ ಇದು ರೂಢಿ ಆಗಿತ್ತು. ಒಂದು ವಾರ ನಾ ಮಾತ್ರ ಅವ್ರು ನೆನ್ಪು ಮಾಡ್ತಾರೆ. ಇನ್ನು ಇವತ್ತು ಫಾದರ್ಸ್ ಡೇ ಇವ್ರು ಏನೇನೋ ಪ್ಲ್ಯಾನ್ ಮಾಡ್ಕೊತಿರು. ಹಾಗಾಗಿ ಕೆಲವೊಂದು ಕಾರಣಾಂತರಗಳಿಂದ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗೋದಿಲ್ಲ ಮನ್ಯಾಗ ಒಂದು ಸ್ವಲ್ಪ. ಆನಂತರ ಇವರಿಬ್ಬರು ಜಳಕ ಮಾಡಿ ಚೆಂದಂಗೆ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಆಟಕ್ಕೆ ಹೊಂಟ್ರು. ಇನ್ನು ಹಾಸ್ಪಿಟ್ಲಿಗೆ ಡಬ್ಬಿ ಕಟ್ಟೋದಿತ್ತಂದ್ರೆ ಜುಣುಕದ ವಡೆ, ಚಪಾತಿ, ಬಟಾಣಿ ಪಲ್ಯ ಎಲ್ಲ ಮಾಡಿ ಕಟ್ನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ.